ಗೈಸ್, ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಗೈಸ್. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಹೋಳಿ ಗೈಸ್, ಸೊ ಎಲ್ರಿಗೂ ಹ್ಯಾಪಿ ಹೋಳಿ. ಎಲ್ಲರೂ ಬಣ್ಣಗಳಲ್ಲಿ ಚೆಂದಾಗಿ ಆಟಾಡಿ ನೆಮ್ಮದಿಯಾಗಿ ಸ್ನಾನ ಮಾಡಿಕೊಂಡು ಆರಾಮಾಗಿರಿ. ಸೊ ಇವತ್ತು ಹೋಳಿ ಹಬ್ಬ ಅಲ್ವಾ, ಹಾಗಾಗಿ ನಮ್ಮ ಮನೆ ಖೀರ್ ಮಾಡೋಣ ಅಂತ ಚಿಂಟೋರ ಅಜ್ಜಿ ಹೇಳಿದ್ರು. ಅದಕ್ಕೇನೆ ಚಿಂಟೋರ ಅಜ್ಜಿ ಕೊಟ್ಟಿರೋ ಹೊಸ ತುಪ್ಪ ಫ್ರಿಡ್ಜಿಗೆ ಇಟ್ಟಿದ್ದೆ. ಸೊ ಅದು ಗಟ್ಟಿ ಆಗ್ಬಿಟ್ಟಿದೆ, ಹಾಗಾಗಿ ಕಷ್ಟಪಟ್ಟು ತೆಗಿತಾ ಇದ್ದೀನಿ. ಖೀರಿಗೆ ಆ್ಯಕ್ಚುಲಿ ಡ್ರೈ ಫ್ರೂಟ್ಸು ಮತ್ತು ಶಾವಿಗೆ ಎಲ್ಲ ಹುರ್ಕೋಬೇಕಲ್ಲ ತುಪ್ಪದಲ್ಲಿ, ಹಾಗಾಗಿ ಸೊ ಅದನ್ನು ತಗೊತಾ ಇದ್ದೀನಿ. ಬನ್ನಿ ಇವಾಗ ಖೀರ್ ಮಾಡೋದನ್ನ ನೋಡೋಣ ಹೇಗೆ ಅಂತ. ಬಟ್ ಯಾಕಪ್ಪ ನಾನು ಇವತ್ತು ಖೀರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ಪ್ರೀವಿಯಸ್ ಟೈಮ್ ನಾನು ಯಾವಾಗ ಈಗ ಮೇ ಬಿ 1 ವೀಕ್ ಬ್ಯಾಕ್ ಅನಿಸುತ್ತೆ ಖೀರ್ ಮಾಡಿದ್ದೆ ಅಲ್ಲ, ಆವಾಗ ಖೀರ್ ರೆಸಿಪಿ ಹೇಳಿ ಅಂತ ಹೇಳಿದರು ಕಾಮೆಂಟಲ್ಲಿ. ಹಾಗಾಗಿ ರೆಸಿಪಿನ ಹೇಳಿಬಿಡ್ತೀನಿ. ವೆರಿ ಸಿಂಪಲ್. ನಿಮಗೆ ಖೀರ್ ಮಾಡೋಕ್ಕೆ ಒಂದು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು, ಡ್ರೈ ಫ್ರೂಟ್ಸ್ ಬೇಕು, ಏನೂ ಇಲ್ಲ ಅಂದರೆ ದ್ರಾಕ್ಷಿ ಗೋಡಂಬಿ ಇದ್ರೂ ಸಾಕು, ಬಾದಾಮು ಮತ್ತು ಲೋಟಸ್ದು ಸೀಡ್ಸು ಎಲ್ಲ ಸಿಗತ್ತೆ. ಸೊ ಇದನ್ನೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಅದನ್ನೆಲ್ಲ ನೀವು ತುಪ್ಪದಲ್ಲಿ ಹುರ್ಕೋಬೇಕು, ಆಯಿತಾ. ಆಮೇಲೆ ಎರಡನೇದಾಗಿ ಶಾವಿಗೆ ಬೇಕು, ಮೂರನೇದಾಗಿ ಸಕ್ಕರೆ ಬೇಕು, ನಾಲ್ಕನೇದಾಗಿ ಏಲಕ್ಕಿ ಬೇಕು, ಆಮೇಲೆ ಫೈನಲ್ ಆಗಿ ಹಾಲು ಸಹ ಬೇಕು. ಸೊ 5 ಇಂಗ್ರೀಡಿಯೆಂಟ್ ಇದ್ದರೆ ಖೀರು ಪಟಾಪಟ್ ಅಂತ ಆಗಿಬಿಡುತ್ತೆ. ಸೊ ನಾವು ಈಗ ಏನಿದು ಡ್ರೈ ಫ್ರೂಟ್ಸ್ನೆಲ್ಲ ಎಣ್ಣೆಲಿ ಚೆಂದಾಗಿ ಹುರ್ಕೊಂಡ್ಮೇಲೆ ನಾವು ಅದೇ ತುಪ್ಪಕ್ಕೆ ಶಾವಿಗೆನ ಹಾಕ್ಕೊಂಡು ಹುರ್ಕೊಳ್ಳೋಣ, ಆಯಿತಾ. ಬನ್ನಿ. ಶಾವ್ಗೆನ ಆ್ಯಕ್ಚುಲಿ ತುಂಬ ಹದವಾಗಿ ಹುರ್ಕೋಬೇಕು. ತುಂಬ ರೋಸ್ಟ್ ಅಂದರೆ ತುಂಬ ಬ್ಲ್ಯಾಕಿಶ್ ಎಲ್ಲ ಆಗಬಾರ್ದು. ಕ್ಲೀನಾಗಿ ಅದು ಚೆಂದಾಗಿ ರೋಸ್ಟ್ ಆಗಬೇಕು, ಆ ರೀತಿ ನಾವು ಫ್ರೈ ಮಾಡ್ಕೋಬೇಕು ಶಾವ್ಗೆನ. ಆಮೇಲೆ ಸ್ವಲ್ಪ ಹೊತ್ತ ಬಿಡಿ. ಹಾಲನ್ನ ಮುಂಚೆನೇ ಕಾಯಿಸ್ಕೋಬೇಕು. ಹಸಿ ಹಾಲಲ್ಲೆಲ್ಲ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ಫಸ್ಟು ಹಾಲನ್ನ ಕಾಯಿಸ್ಕೊಳ್ಳಿ, ಆಮೇಲೆ ಅದಕ್ಕೆ ಶಾವಿಗೆ, ಸಕ್ಕರೆ, ಏಲಕ್ಕಿ ಇಷ್ಟು ಹಾಕಿ ಒಂದು ಹದಕ್ಕೆ ಲೋ ಫ್ಲೇಮಲ್ಲಿ, ಪ್ರತಿಯೊಂದು ಲೋ ಫ್ಲೇಮಲ್ಲಿ ನೀವು ಖೀರನ್ನು ರೆಡಿ ಮಾಡ್ಕೋ. ಏನೇ ಹೇಳಿ, ಈ ಹಾಲು ಉಕ್ಕೋದನ್ನ ನೋಡೋಕ್ಕೆ ಚಂದ ಅಲ್ಲ. ನೋಡಿ ಈಗ ಹಾಲು ಉಕ್ತಾ ಇದೆ. ನಾನು ಆಲ್ಮೋಸ್ಟ್ ಇಲ್ಲಿ 2 ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಗೈಸ್. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಅದು ಖೀರಿನ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಾಡ್ಕೊಳ್ಳೋಣ. ಬಂದ ತಕ್ಷಣ ಗೀಸರ್ ಹಾಕಿದ್ದೆ ಅಲ್ಲ, ನೀರು ಕಾದಿರುತ್ತೆ. ನಾವೀಗ ಮೇಲ್ಗಡೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋಣ. ಅಷ್ಟರಲ್ಲಿ ಬನ್ನಿ ತೋರಿಸ್ತೀನಿ ಬೆಳಕು ಎಷ್ಟಾಗಿದೆ ಅಂತ. ಗೈಸ್, ಜಸ್ಟ್ ನಾವು ಸ್ನಾನ ಆಯಿತು. ಇವತ್ತು ಡೈರೆಕ್ಟ್ ದೇವ್ರ ಮನೆಗೆ ಹೋಗ್ದೇ ಕಿಚನಿಗೆ ಬಂದಿದ್ದೀನಿ. ಯಾಕೆ ಗೊತ್ತಾ, ನಾನು ಸ್ನಾನಕ್ಕೂ ಮುಂಚೆ ಶಾವ್ಗೆನ ಹುರಿದ್ಬಿಟ್ಟು ಮತ್ತು ಹಾಲು ಕಾಯಿಸ್ಬಿಟ್ಟು ಮತ್ತು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿಕೊಂಡು ತುಪ್ಪದಲ್ಲಿ ಇಟ್ಬಿಟ್ಟು ಹೋಗಿದ್ದೆ ಅಲ್ಲ. ಸೊ ಇವಾಗ ಏನು ಮಾಡೋಣ, ಎಲ್ಲದೂ ಹಾಲಿನ ಪಾತ್ರೆಯಲ್ಲಿ ಹಾಕಿ ಹದವಾಗಿ ಮಿಕ್ಸ್ ಮಾಡಿ ಲೋ ಸಿಮ್ಮಲ್ಲಿ ನಾವು ಖೀರನ್ನು ಕುದಿಯೋಕ್ಕೆ ಇಟ್ಬಿಟ್ಟು ಹೋಗೋಣ, ಅದು ಬೇಯಿಸೋಕ್ಕೆ. ಸೊ ದಟ್ ಆ ಮೀನ್ ಟೈಮಲ್ಲಿ ನಾವು ದೇವ್ರ ಪೂಜೆನ ಮಾಡಿಕೊಂಡು ವಾಪಸ್ ಬರ್ಬೋದು. ದೇವರಿಗೆ ನೈವೇದ್ಯ ಇಡೋದ್ರಿಂದ ಸಕ್ಕರೆ ಅಷ್ಟು ಕನ್ಸಿಸ್ಟೆನ್ಸಿ ಹಾಕೋಕ್ಕಾಗಲ್ಲ. ಬಟ್ ಸ್ಟಿಲ್ ಹಾಕೋಣ, ಎಷ್ಟು ಬೇಕಷ್ಟು. ಬೇಕು ಅಂದರೆ ದೇವರಿಗೆ ನೈವೇದ್ಯ ಎತ್ತಿಟ್ಬಿಟ್ಟು ಆಮೇಲೆ ಮತ್ತೆ ನಾವು ಸಕ್ಕರೆನ ಎಷ್ಟು ಬೇಕಷ್ಟು ಹಾಕೋಬೋದು. ನಾನು ಇಲ್ಲಿ ಹಾಲಿನ ಕೆನೆ ಎಲ್ಲ ತೆಗ್ದಿದ್ದೀನಿ. ನನಗೆ ಹಾಲಿನ ಕೆನೆ ಎಲ್ಲ ಇದ್ರೆ ಇಷ್ಟ ಆಗಲ್ಲ. ನಿಮಗೇನಾದರೂ ಹಾಲಿನ ಕೆನೆ ಬೇಕು ಅಂದರೆ ನೀವು ಇಟ್ಕೋಬೋದು. ಬಟ್ ನಾನಂತೂ ಹಾಲಿನ ಕೆನೆ ಎಲ್ಲ ತೆಗೆದ್ಬಿಟ್ಟಿದ್ದೀನಿ. ನೋಡಿ, ಏಲಕ್ಕಿನ ಪುಡಿ ಮಾಡಿಕೊಂಡು ಹಾಕೋಬೇಕು ಸಣ್ಣದಾಗಿ. ಆವಾಗ ನಿಮಗೆ ತುಂಬ ಚೆನ್ನಾಗಿರುತ್ತೆ ಖೀರಿಂದು ಟೇಸ್ಟು ಮತ್ತು ಫ್ರಾಗ್ನೆನ್ಸ್ ಎರಡೂ. ಸೊ ಬನ್ನಿ ಇವಾಗ ಅದನ್ನು ಸಹ ಹಾಕ್ಕೊಳ್ಳೋಣ. ನಾನು ಇವಾಗ ಏನೇನು ಹಾಕ್ತೆ ಹೇಳಿ, ಹಾಲು ಹಾಕಿದ್ದೀನಿ, ಸಕ್ಕರೆ ಹಾಕಿದ್ದೀನಿ, ಆ್ಯಂಡ್ ಏಲಕ್ಕಿ ಸಹ ಹಾಕಿದ್ದೀನಿ, ಆ್ಯಂಡ್ ಇದನ್ನು ಸಹ ಹಾಕಿದ್ದೀನಿ, ಶಾವಿಗೆ ಸಹ ಹಾಕಿದ್ದೀನಿ. ಇವಾಗ ನಾವು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡಿ ನಾವಿವಾಗ ಲೋ ಸಿಮ್ಮಲ್ಲಿ ಇಟ್ಬಿಟ್ಟು ಹೋಗೋಣ. ಇದು ಆದಷ್ಟು ಲೋ ಸಿಮ್ಮಲ್ಲೇ ಬೇಯಬೇಕು, ಆವಾಗಲೇ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಅಕಸ್ಮಾತ್ ಕುದಿತಾ ಕುದಿತಾ ತಿಕ್ ಕನ್ಸಿಸ್ಟೆನ್ಸಿ ಬಂದರೆ ನೀವು ಹಾಲು ಬೇಕಾದರೂ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂದರೆ ವಾಟರ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಆವಾಗ ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ. ಬನ್ನಿ ಇವಾಗ ನಾವು ಪೂಜೆ ಮಾಡಿಕೊಂಡು ಬರೋಣ. ಗೈಸ್, ಇವತ್ತು ಹೋಳಿ ಹಬ್ಬ ಅಲ್ವಾ. ಸೊ ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಲೈಫು ಕಲರ್ಫುಲ್ ಆಗಲಿ ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೋತೀನಿ. ಹಾಗೆ ನಮ್ಮ ಲೈಫು ಸಹ ಕಲರ್ಫುಲ್ ಆಗಲಿ,
ಆ್ಯಂಡ್ ತುಂಬ ಚೆನ್ನಾಗಿ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ. ಸೊ ಬನ್ನಿ ಗೈಸ್, ಮತ್ತಿನ್ನೇನು, ನಮ್ಮ ದೇವರು ಯಾವುದಕ್ಕೂ ಇಲ್ಲ ಅಂತ ಹೇಳಲ್ಲ ಅಲ್ಲ. ಆಲ್ವೇಸ್ ಬ್ಲೆಸ್ ಮಾಡೇ ಮಾಡ್ತಾರೆ. ಒಳ್ಳೆ ಮನಸ್ಸಿಂದ ಕೇಳ್ಕೋಬೇಕು ಅಷ್ಟೇ. ಒಳ್ಳೆ ಮನಸ್ಸಿಂದ ನಾವು ಏನು ಕೇಳ್ಕೊಂಡ್ರು ಅದು ಆಗತ್ತೆ. ಅದಂತೂ ನಿಜ ಗೈಸ್, ಅಷ್ಟು ಮಾತ್ರ ಹೇಳಬಲ್ಲೆ. ನಮ್ಮ ವಾಷಿಂಗ್ ಮಿಷಿನ್ನು ದೇವ, ಒಂದಿನ ಬಂತು, ಅದು ವ್ಲಾಗ್ ಆಯಿತು. ಇನ್ನೊಂದು ದಿನ ಅದ್ರದ್ದು ಟೆಕ್ನಿಷಿಯನ್ ಬಂದು ಎಲ್ಲ ಮಾಡಿಟ್ಟೋದ್ರು, ಅದ್ರದ್ದೊಂದು ವ್ಲಾಗ್ ಆಯಿತು. ಈಗ ಅದಕ್ಕೆ ಪೂಜೆ ಮಾಡೋಣ ಗೈಸ್, ಬಿಕಾಸ್ ಟೆಕ್ನಿಷಿಯನ್ ಇದ್ದಾಗ ಪೂಜೆ ಗೀಜೆ ಎಲ್ಲ ಮಾಡೋಕ್ಕಾಗಲ್ಲ. ಹಂಗಾಗಿ ನೋಡಿ, ಇವತ್ತು 3ನೇ ದಿನ, 3ಕ್ಕೆ ಮುಕ್ತಾಯ. ಸೊ ಇವತ್ತು ಪೂಜೆ ಮಾಡ್ತಾ ಇದ್ದೀನಿ. ಯಾವುದೇ ಹೊಸ ವಸ್ತು ಬರಲಿ ಅಥವಾ ಮೆಷಿನರೀಸ್ ಬರಲಿ ಅಥವಾ ಏನದು ವೆಹಿಕಲ್ಸ್ ಬರಲಿ, ಅದು ಲಕ್ಷ್ಮಿ ಸಮಾನ ಅಂತ ಹೇಳೋದು ಲೋಕಾರೂಢಿ ಮಾತು ಅಲ್ವಾ. ಸೊ ಹಾಗಾಗಿ ನಾವು ಲಕ್ಷ್ಮಿ ಹಬ್ಬದಲ್ಲಿ ಎಲ್ಲ ವೆಹಿಕಲ್ಸ್ಗೂ, ಆಯುಧ ಪೂಜೆದಲ್ಲಿ ಎಲ್ಲ ಮೆಷಿನರೀಸ್ಗೂ ಪೂಜೆ ಮಾಡ್ತೀವಿ ಅಲ್ವಾ. ಹಾಗೆ ನಮ್ಮನೆಗೆ ಬಂದಿರೋ ಈ ಲಕ್ಷ್ಮಿನ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಏಕೆಂದರೆ ಈ ಸಲನಾದರೂ ತುಂಬ ಲಾಂಗ್ ಟೈಮ್ ಬರಲಪ್ಪ ಅಂತ ಅಂದ್ಕೊಂಡು. ಚಿಂಟು ಅವ್ರ ಪಪ್ಪಂಗೆ ನೀರು ಕೊಟ್ಬಿಟ್ಟು ಬಂದೆ. ಸೊ ಇವತ್ತು ನಮ್ಮನೆ ಇಡ್ಲಿ, ಆಲ್ಮೋಸ್ಟ್ ಎಲ್ಲ ಹೋಳಿ ಹಬ್ಬದಲ್ಲೂ ಇಡ್ಲಿ ಮಾಡ್ತಾರೆ ನಾನು ನೋಡಿರೋ ಪ್ರಕಾರ. ಬಟ್ ಏನಪ್ಪ ಅಂದರೆ, ಇವರು ಇಲ್ಲಿ ಕಾಗೆ ಕರೀತಾರೆ ಅಲ್ಲ, ಕಾಗೆಗೆಲ್ಲ ಇಡ್ತಾರೆ ಅಲ್ಲ. ಸೊ ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅವರು ಕೊಡೋದಿಲ್ಲ. ಫಸ್ಟ್ ಸಡನ್ನಾಗಿ ಏನದು, ಈಗ ತಿಂಡಿಗೆ ಅವಲಕ್ಕಿ ಮಾಡ್ತಾ ಇದ್ದಾರೆ, ಅದನ್ನೇ ತಿನ್ನಬೇಕು. ಪೂಜೆ ಗೀಜೆ ಎಲ್ಲ ಆದಮೇಲೆ ಇಡ್ಲಿ ಕೊಡ್ತಾರೆ. ಸೊ ಹಾಗಾಗಿ ಎಲ್ಲ ಉಲ್ಟಾ ಆಗ್ತಾ ಇದೆ. ಬನ್ನಿ, ಫಸ್ಟು ಇವಾಗ ಅವರು ಅವಲಕ್ಕಿ ಮಾಡಿದ್ದಾರೆ, ಅದನ್ನು ತಿನ್ನೋಣ. ನನಗೂ ಕೊಟ್ಟಿದ್ದಾರೆ ಈ ಸಲ, ಸೊ ನಾನು ತಿಂತೀನಿ. ನನಗೂ ತುಂಬ ಇಷ್ಟ. ಇವನ್ ಚಿಂಟು ಅವ್ರ ಪಪ್ಪನೂ ಇದೇ ತಿಂದ, ಆದರೆ ಚಿಂಟು ಅವಲಕ್ಕಿ ತಿನ್ನಲ್ಲ. ಹಾಗಾಗಿ ಚಿಂಟುಗೆ ಇಡ್ಲಿ ಕೊಡ್ತೀನಿ, ಇಡ್ಲಿ ಮತ್ತು ಚಟ್ನಿ. ಅವನಿಗೋಸ್ಕರ ಚಟ್ನಿ ಮಾಡ್ತಾ ಇದ್ದೀನಿ ಗೈಸ್. ನಾನು ಎಷ್ಟೋ ವರ್ಷ ಆಗೋಗಿತ್ತು ಚಟ್ನಿ ಮಾಡಿ, 1 ವರ್ಷ ಆಗಿತ್ತು ಆಲ್ಮೋಸ್ಟ್. ಒಬ್ಬನಿಗೆ ಯಾರು ಮಾಡ್ತಾರೆ ಅಂದ್ಬಿಟ್ಟು ಮಾಡ್ತಾ ಇರಲಿಲ್ಲ. ಸೊ ಇವತ್ತು ಚಟ್ನಿ ಮಾಡ್ತಾ ಇದ್ದೀನಿ. ಬನ್ನಿ ಫಸ್ಟು ಟೀ ಮಾಡ್ಕೊಳ್ಳೋಣ. ನನಗೆ ಆವಾಗಲೇ ಅವ್ರ ಪಪ್ಪಂಗೆ ಮಾಡಿದ್ದು, ಈಗ ನನಗೆ ಟೀ. ಈ ಸಲ ನಾನು ರೆಡ್ ಲೇಬಲ್ ಟೀ ಪುಡಿ ತೊಗೊಬಂದಿದ್ದೀನಿ ಗೈಸ್. ಇದನ್ನೊಂದ್ಸಲ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ, ಫೀಲ್ ಮಾಡೋಣ ಅಂತ. ಬಿಸಿ ಬಿಸಿ ಇಡ್ಲಿ ರೆಡಿ ಆಯಿತು. ಟೀ ಮಾಡಿಕೊಂಡೆ, ಬನ್ನಿ ಕುಡಿಯೋಣ. ನಮ್ಮ ಚಿಂಟುಗೆ ಅಂಕೋಲ ಇಡ್ಲಿ ಅಂದರೆ ಇಷ್ಟ ಆಗಲ್ಲ, ಅದೇ ನಮ್ಮ ಅಮ್ಮ ಮಾಡೋ ಇಡ್ಲಿ ಅಂದರೆ ಇಷ್ಟ. ಹಾಯ್, ಇಲ್ಲೇ ಇದ್ದೀನಿ. ಇನ್ನು 8:30, ಯಾಕೆ ಹಿಂಗೆ ಆಡ್ತಿದ್ಯಾ ನೀನು? ತಿಂಡಿ ಅನ್ನೋ ಥರ ಮಾಡ್ಕೊಡ್ತೀನಿ, ಚಟ್ನಿ ಮಾಡ್ತೀನಿ ಗೈಸ್. ಗೈಸ್, ನಮ್ಮದೆಲ್ಲ ತಿಂಡಿ ಆಯಿತು, ಅವಲಕ್ಕಿ ತಿಂದ್ವು. ಆದರೆ ಚಿಂಟುಗೆ ಇಡ್ಲಿನೇ ಕೊಡ್ತಾ ಇದ್ದೀನಿ. ಅವನು ಅವಲಕ್ಕಿ ತಿನ್ನಲ್ಲ. ಇಡ್ಲಿ ಜೊತೆಗೆ ಅವನಿಗೆ ಅಂತ ಸ್ಪೆಷಲ್ಲಾಗಿ ಈಗ ಚಟ್ನಿ ಮಾಡ್ತಾ ಇದ್ದೀನಿ. ಬನ್ನಿ ಮಾಡಿಬಿಟ್ಟು ಅವನಿಗೆ ತಿಂಡಿ ಕೊಡೋಣ. ಒಬ್ಬೊಬ್ರಿಗೆ ಏನು ಮಾಡ್ಕೋಬೇಕು ಅಂದರೂ ಬೇಜಾರಾಗುತ್ತೆ, ಮತ್ತು ಏನಪ್ಪ ಇದು ವೇಸ್ಟ್ ಅಂತ ಅನಿಸುತ್ತೆ ಅಲ್ಲ. ಸೊ ಈಗ ಚಟ್ನಿ ಮಾಡ್ತಾ ಇದ್ದೀನಿ, ಅಪ್ಪ ಮಗ ಇಬ್ರಿಗೂ ಆಗುತ್ತೆ ಅಂತ. ನೋಡಿ ಎಷ್ಟು ವ್ಯತ್ಯಾಸ ಇದೆ ಲೈಫಲ್ಲಿ. ಜೊತೇಲಿದ್ರೆ ಒಂಥರ ಫೀಲ್ ಇರುತ್ತೆ, ಒಬ್ಬೊಬ್ಬರೇ ಇದ್ದರೆ ಒಂಥರ ಫೀಲ್ ಇರುತ್ತೆ. ಗೈಸ್ ಬನ್ನಿ, ಚಿಂಟುಗೆ ತಿಂಡಿ ತಿನ್ನಿಸೋಣ. ಅವಾಗಲಿಂದ ಒಂದು 10 ಸಲ ಬಂದಿದ್ದಾನೆ, ಅಮ್ಮ ತಿಂಡಿ ಆಯಿತಾ, ಅಮ್ಮ ತಿಂಡಿ ಆಯಿತಾ ಅಂತ. ನಾನು ಎಷ್ಟು ಸಲ ಕರೆದ್ರೂ ತಿಂಡಿ ಆದಾಗ ಬರಲ್ಲ, ಇಷ್ಟು ಬೇಗ ಯಾಕಮ್ಮ ಅಂತಾನೆ. ಇವತ್ತು ಅವನಿಗೋಸ್ಕರ ಚಟ್ನಿ ಮಾಡಿದ್ದೀನಿ. ಆಫ್ಟರ್ ಎ ಲಾಂಗ್ ಟೈಮ್, 1 ಇಯರ್ ಆಗಿತ್ತು ನಾನು ಚಟ್ನಿ ಮಾಡೋದು ಬಿಟ್ಟು. ಸೊ ಇವತ್ತು ಅವನಿಗೋಸ್ಕರ ಚಟ್ನಿ ಮಾಡಿದ್ದೀನಿ. ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. 1 ವರ್ಷ ಆಗಿತ್ತು ಗೈಸ್ ನಾನು ಚಟ್ನಿ ಮಾಡಿ. ಒಬ್ರಿಗೆ ಯಾರು ಮಾಡ್ತಾರೆ ಅಂದ್ಬಿಟ್ಟು ಮಾಡ್ತಾ ಇರಲಿಲ್ಲ. ಬನ್ನಿ. ನಾ ಮೊದಲೇ ಹೇಳಿದೆ ಅಲ್ಲ, ನಮ್ಮ ಚಿಂಟುಗೆ ಅಂಕೋಲಾದಲ್ಲಿ ಮಾಡೋ ಇಡ್ಲಿ ಇಷ್ಟ ಆಗಲ್ಲ, ಒಂಥರ ಹಾರ್ಡಾಗಿರುತ್ತಂತೆ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾನೆ. ಅವನಿಗೆ ಆ್ಯಕ್ಚುಲಿ ಅವ್ರ ಅಮ್ಮಮ್ಮ ಸಾಫ್ಟಿಗೆ ಮೈಸೂರು ಮಲ್ಲಿಗೆ ಇಡ್ಲಿ ಥರ ಮಾಡ್ತಾರೆ, ಸೊ ಅದು ಅವನಿಗೆ ಇಷ್ಟ. ಬಟ್ ಏನು ಮಾಡೋದು, ಎಲ್ಲರೂ ಒಂದೇ ಥರ ಮಾಡೋಕ್ಕಾಗಲ್ಲ ಅಲ್ಲ ಗೈಸ್. ಇಲ್ಲಿ ಇಡ್ಲಿನೂ ಚೆನ್ನಾಗಿದೆ, ಈಗ ನಾವೇನು ತಿಂತಿದ್ದೇವಲ್ಲ ಇದು ಸಾಫ್ಟಾಗೇ ಇದೆ. ಬಟ್ ಇದು ನಮ್ಮ ಥರ ಮಲ್ಲಿಗೆ ಇಡ್ಲಿ ಥರ ಬರಲ್ಲ ಅಷ್ಟೇ, ಇದು ರವಾ ಕೈಂಡ್ ಆಫ್ ಬರುತ್ತೆ, ಚೆನ್ನಾಗಿರುತ್ತೆ. ಬಟ್ ಈ ನನ್ನ ಮಗಂಗೆ ಇಷ್ಟ ಆಗಲ್ಲ, ನಾನೆಂತ ಮಾಡೋಕ್ಕಾಗತ್ತೆ.
ಸೊ ಅವನಿಗೆ ಸಮಾಧಾನ ಮಾಡಿ 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 ಅಂತೂ ಇಂತೂ 2 ಇಡ್ಲಿ ತಿನ್ನಿಸ್ದೆ ಅಷ್ಟೇ ಗೈಸ್ ಅವನು ತಿನ್ನೋದು. ಗೈಸ್ ನೋಡಿ ನನ್ನ ಮಗ ಆಲ್ರೆಡಿ ತೊಗೊಂಡು ಹೋಗ್ತಾ ಇದ್ದಾನೆ. ತೋರಿಸು. ಯಪ್ಪೋ ದೇವ ಎಷ್ಟು ನಟ್ಸ್ ಬಾಯ್ಲಿ ಎಷ್ಟು ನಟ್ಸ್ ಹಾಕ್ಕೊಂಡಿದ್ದಾನೆ ನೋಡಿ. ಬಾಯ್ ಬಾಯ್. ನಮ್ಮ ಚಿಂಟುಗೆ ಖೀರು ಅಂದರೆ ಪ್ರಾಣ. ಈಗಲ್ವೇ ನಾವು ಮಾಡಿರೋದು, ಈಗ ಇಟ್ಕೊಳ್ಳೋ, ಆಗಲೇ ತಗೊಂಡೋಗು ಅಂದೆ ತಾನೇ. ನೋಡಿ 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 ಮಗು ತಿಂತಾ ಇರೋದು, ನಮ್ಮನೆ ಪುಟ್ಟ ಮಗು. ಹೆಂಗೈತಪ್ಪ? ಚೆನ್ನಾಗಿದೆ. 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 ಶೋ ಮಿ ಯುವರ್ ಫೇಸ್. ಅಲ್ಲಿ ಮುಂದಗಡೆ ಮಕ್ಕಳು ಕರಡಿ ವೇಷ ಹಾಕೊಂಡು ಬಂದಿದ್ದಾರೆ. ಸೊ ಅವ್ರಿಗೆ ಚಿಂಟು ಪಪ್ಪ ದುಡ್ಡು ಕೊಡ್ತಾ ಇದ್ದಾನೆ. ಕ್ಯಾಪ್ಚರ್ ಮಾಡೋಣ ಅಂದ್ರೆ ಎಲ್ಲಿ ಕಾಣುತ್ತೆ ಅಂತ ಭಯ. ಗೈಸ್ ಬನ್ನಿ ಹೋಗಿ ಬಟ್ಟೆ ನೆನೆ ಹಾಕ್ಬಿಟ್ಟು ಬರೋಣ. ಯಾಕೆ ಬಟ್ಟೆ ನೆನೆ ಹಾಕ್ತೀನಿ. ಏನ್ ಮಾಡ್ತಿದ್ದೆ ಹಾಗಾದ್ರೆ ನೀನು? ಪೂಜೆ, ತಿಂಡಿ, ಖೀರು ಎಲ್ಲ ಯಾರು ಮಾಡಿರೋದು? ಬಟ್ಟೆ ಒಣಗಿಲ್ಲ ಅಂದ್ರೆ ಇಲ್ಲ. ಗೈಸ್ ಬನ್ನಿ ಬಟ್ಟೆ ನೆನೆ ಹಾಕೋಣ. ನನ್ನ ಮಗ ಕುಯ್ ಅಂತ ಇದ್ದ, ಇನ್ನೂ ಬಟ್ಟೆ ಒಗ್ದಾಗಿಲ್ವಾ, ಈಗ ನೀನು ಬಟ್ಟೆ ಒಗಿಬೇಡ ಆಗಿದ್ರೆ ಅಂತ. ಸ್ವಲ್ಪನೇ ಇರೋದು, ನೀನು ಯಾವಾಗಾದ್ರೂ ಸ್ನಾನಕ್ಕೆ ಹೋಗ್ತೀಯಲ್ಲ ಅವಾಗ ವಾಶ್ ಮಾಡ್ಕೊಂಡು ಬಿಡ್ತೀನಿ ಅಂತ ಹೇಳಿ ಸ್ವಲ್ಪ ಬಟ್ಟೆ ತೊಗೊಬಂದಿದ್ದೀನಿ. ಅದನ್ನು ಈಗ ನೆನೆ ಹಾಕೋಣ. ಆಮೇಲೆ ಸ್ವಲ್ಪ ಫ್ರೀ ಆದಾಗ ಒಗ್ದಾಕೋಣ. ಅಲ್ಲಿ ಬೆಟ್ಟ ನೋಡೋಕೆ ಎಷ್ಟು ಚಂದ ಇರುತ್ತೆ ಗೊತ್ತಾ. ಬೆಟ್ಟ ನೋಡ್ಕೊಂಡು ಬೆಟ್ಟದಂಗಿರೋ ಕಷ್ಟಗಳೆಲ್ಲ ಕರಗ್ಲಪ್ಪ ಅಂತ ಬೇಡ್ಕೊಂಡು ಬಟ್ಟೆ ಉಜ್ಜೋದು. ನೀರು ತುಂಬಿತು, ಈಗ ಬಟ್ಟೆ ನೆನೆ ಹಾಕೋಣ. ಟಿಂಗ್ 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 ಟಿಂಗ್. ಬಟ್ಟೆ ನೆನೆ ಹಾಕಿ ಆಯಿತು. ಬನ್ನಿ ನಮ್ಮ ಚಿಂಟು ಹತ್ರ ಸ್ವೀ ಅಂತ ಹೋಗೋಣ. ನೋಡಿ ನೋಡಿ ಏ ಏ ಮಗನೇ, ಮುದ್ದು ಮಗನೇ, ನಾ ಬಂದೆ, ನಾ ಬಂದೆ. ಓದ್ಕೋ. ಯಾಕೆ ನೀ ಬಂದೆಲ್ಲ ಬೇಡ. ಓದು ಓದು. ಬೇಡ. ಯಾರು ಲೈಟ್ ಹಾಕ್ಬೇಕಾಗಿತ್ತು. ಯಾರಿಗೆ? ಅಲ್ಲ ಅದು ಹೊರಗಿಡ್ಸ್ಬಿಡ್ತೆ, ಅದು ಅಲ್ಲಂತ ಬರ್ತೇನೆ. ಅದನ್ನು ಅಲ್ಲೇ ಹಾಕಿಸ್ತೀರಾ? ಚಿಂಟು ಅವ್ರು ಒಟ್ಟು ತಗೋಬೋಗು. ಗೈಸ್ ಗೈಸ್ ಇದಕ್ಕೆ ಬಟ್ಟೆ ಆರ್ಡ್ರ್ ಮಾಡಿದ್ದೀವಿ, ಬರಬೇಕು, ಇನ್ನೂ ಬಂದಿಲ್ಲ. ಗೈಸ್ ನಮ್ಮ ವಾಷಿಂಗ್ ಮಿಷಿನ್ಗೆ ಸ್ಟ್ಯಾಂಡು ಮತ್ತು ಏನದು ಮೇಲ್ಗಡೆ ಕವರು ತರಕ್ಕೆ ಹೇಳಿದ್ದೀವಿ. ನಾಳೆ ನಾಡಿದ್ರಲ್ಲಿ ತೊಗೊಬರ್ತಾರೆ. ತೊಗೊಬಂದಮೇಲೆ ಕ್ಲೀನಾಗಿ ಹಾಕಿಡೋದು. ಬನ್ನಿ ಇವಾಗ ಸ್ವಲ್ಪ ಎಡಿಟಿಂಗ್ ಇದೆ, ಹೋಗಿ ಮಾಡೋಣ. ಚಿನ್ನು
ಮುದ್ದು ಬರೀ ಮುನಿಸ್ಕೊತಾನೆ ಗೈಸ್, ಮುನಿಸ್ಕೊತಾನೆ. ನಾನು ಅವಾಗ ಎಡಿಟಿಂಗ್ ಮಾಡ್ತಾ ಇದ್ದೆ, ಬಂದು ಡಿಸ್ಟರ್ಬ್ ಮಾಡ್ದೆ. ಅದಕ್ಕೆ ಮುನಿಸ್ಕೊಂಡು ಔಸ್ಕೊಂಡು ಓಡಾಡ್ತಾ ಇದ್ದಾನೆ ಅಮ್ಮನ ಜೊತೆ. ಅಯ್ಯೋ ಕತೆ. ಅದಕ್ಕೆ ಎಡಿಟಿಂಗ್ ಮಾಡೋಕ್ಕೆ ಬಿಡೋದಿಲ್ಲ ಅಂತಿದ್ದ. ಅದಕ್ಕೇ ಸುಮ್ಮನೆ ಕೂತ್ಕೊಂಡು ಓದ್ಕೊ, ನಾನೀಗ ಎಡಿಟಿಂಗ್ ಮಾಡಬೇಕು ಅಂತ ಹೇಳಿದೆ ಜೋರಾಗಿ, ಲೌಡಾಗಿ. ಸೊ ಅವನು ಮುನಿಸ್ಕೊಂಡಿದ್ದಾನೆ. ಸೊ ನೋಡಿ, ಹಳೆ ವಾಷಿಂಗ್ ಮಿಷಿನ್ ಇಲ್ಲಿ ಬಂದಿದೆ. ಗೈಸ್, ನಮ್ಮ ಚಿಂಟು ಒಳಗಡೆ ಬಂದ, ರೂಮ್ ಒಳಗೆ. ಎಲ್ಲೋದ? ಕೆಳಗೆ ಹೋದ್ನ? ಹೋಗೋದ? ಇಲ್ಲಿದ್ದಾನೆ. ಬಾಗ್ಲಾಕೊಂಡಿದ್ದಾನೆ. ಯಾರದು ಡೋರ್ ಕ್ಲೋಸ್ ಮಾಡ್ಕೊಂಡಿರೋದು? ಕ್ಯಾನ್ ಯು ಪ್ಲೀಸ್ ಓಪನ್ ದ ಡೋರ್? I need to take something which I need from here. Yeah, I need to take you. You are the one which I need it. You are my thing. Come, we'll go. ಬಾ ಪುಟ್ಟ, ಬಾ ಪುಟ್ಟ. ಸರಿ, ನಾನು ಹೋಗ್ತೀನಿ. ಬನ್ನಿ ನೋಡಿ. ಬಾ ಚೆನ್ನ, ಬಾ ನಮ್ಮ ರೂಮ್ಗೆ ಹೋಗೋಣ. ಬಾ ಮುನ್ಸೋಯ್ತು. ಬಾ. ಬಂದ್ಯಾ? ಓದ್ಕೋತೀಯಾ? ಯಾಕೆ? ಓದ್ಕೊಂಡ್ಯಾ? ಜಾಸ್ತಿ ಓದ್ಕೊಂಡ್ಯಾ? ಯಾಕೆ? ಪಪ್ಪಂಗಿರಲಿ ಆ ಚಾರ್ಜ್. ನೀನು ಯಾಕೆ ಅಲ್ಲಿ ಹಾಕೋ ನೀನು, ಇಲ್ಲ ಬೇರೆದಕ್ಕೆ ಹಾಕೋ. ಅದು ಪಪ್ಪಂದು ಚಾರ್ಜಿಗೆ ಹಾಕು. ನಾನು ಹಾಕೋಲ್ಲ, ನೀನು ಹಾಕು. ನೀ ಹಾಕು ಪ್ಲೀಸ್. ಅದನ್ನ ಚಾರ್ಜಿಗೆ ಹಾಕಿ ನಿಂದನ್ ಬೇಕಾದ್ರೆ ಇನ್ನೊಂದು ಹಾಕೋ, ಇಲ್ಲ ಅಲ್ಲೇ ಚಾರ್ಜಿಗೆ ಹಾಕು ಪ್ಲೀಸ್. ಅದಪ್ಪ, ನಂಗೆ ಹೊಸ ಕೇಬಲ್ ಬೇಕು. ಕೇಬಲ್ ಆದ್ರೆ ನಿಂಗೆ ಅದೇ ಫಿಕ್ಸ್. ನಂಗೆ ಅದು ಪಪ್ಪಂದ. ಇದು ನಂದಾಗಿತ್ತು. ನಿಂದಾಗಿತ್ತು. ನೀನೇನು ಯಾಕೆ ಪಪ್ಪಂಗೆ ಕೊಡು ಅಂತ ಹೇಳಿದ್ದು? ಕೊಟ್ಟಿದ್ನಾ? ಕೇಳಿದ ತಕ್ಷಣ ನೀನು ಯಾಕೆ ಒಪ್ಕೊಂಡೆ? ಇಲ್ಲ, ಅಪ್ಪನೇ ತಗೊಂಡು ಹೋಯ್ತು. ಅಪ್ಪ ತಗೊಂಡು ಹೋದ್ರೆ ಪಪ್ಪ ಅದು ನಂದು, ನಿಂದು ಇಲ್ಲಿದೆ ತಗೊಂಡು ಹೋಗು ಅನ್ಬೇಕಿತ್ತು. ಅದು ಪವರ್ ಬ್ಯಾಂಕಿಗೆ ಹಾಕಿದ್ರೆ ಚಾರ್ಜ್ ಆಗಲ್ಲ. ಅದೇ ಪಪ್ಪ ಹೊಸ ತಗೊಳ್ಳೋನು. ಪಪ್ಪನ ಹತ್ರ ಏನು ದುಡ್ಡಿರಲ್ವಾ? ನಂಗೆ ಹೊಸ. ನೀನು ಯಾಕೆ ಕೊಟ್ಟೆ? ನಂಗೆ ಏನು ಗೊತ್ತಿತ್ತು ಗೈಸ್? ಅದು ಆ್ಯಕ್ಚುಲಿ ನಂದು. ಎಂತ ನಿಂದು? ಇದು ಆ್ಯಕ್ಚುಲಿ ನಂದು. ನಂದು. ನಾನು ದುಡ್ಡು ಕೊಟ್ಟು ತೊಗೊಂಡು ಬಂದಿದ್ದೆ. ಅವ್ರ ಪಪ್ಪ, ಎಲ್ಲರದು ಒಂದೇ. ಅವ್ರ ಪಪ್ಪ ಎತ್ತಾಕೊಂಡ್ಬಿಟ್ಟ. ನಿಂದು ನಂದು, ನಂದು ನಂದು ನಿಂದೆಲ್ಲ ಒಂದೇ, ಆದರೆ ಪಪ್ಪ ಎತ್ತಾಕೊಂಡ. ನಾನೇನು ಮಾಡಲಿ? ಪಪ್ಪ ದುಡ್ಡು ಕೊಟ್ಟು ತೊಗೋಬೇಕಿತ್ತು, ತೊಗೊಳ್ಳಿಲ್ಲ. ನಮ್ದನ್ನೇ ತಗೊಂಡ್ಬಿಟ್ಟ ಅವನಿಗೆ. ನೀನೇನೋ ಹೊಸ ಫೋನ್ ಶಿಫ್ಟ್ ಆದೆ. ನೀನು 17 ತಗೋ. ನೋಡಿ ಗೈಸ್, 17 ತಗೋಬೇಕಂತ. ತಗೋ. ಇಲ್ಲ ಅಂದ್ರೆ ಇನ್ನೂ ಕಲರ್ ಇದೆಲ್ಲ ಮನೇಲಿ. ನಾನು ಸ್ಯಾಮ್ಸಂಗ್ ತಗೊಂಡ್ರೆ ನಾನು ಇದನ್ನ ನಿನಗೆ ಕೊಡಲ್ಲ. ಐಲ್ ಕೀಪ್ ದಿಸ್ ಫಾರ್ ಮೈ ಸೆಲ್ಫ್. ಐಲ್ ಗಿವ್ ದಟ್ ಆಫೀಸ್ ಫೋನ್ ಫಾರ್ ಯು. ನಂಗೆ ಬೇಡ ಅದು. ನಮ್ಮ ಮನೇಲಿ ಇನ್ನೂ ಕಲರ್ ಇದೆ ನೋಡು. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ಅದು ಇಟ್ಕೊಂಡು ನೋಡ್ಕೊಂಡು ಕೂತ್ಕೊ. ಗೈಸ್, ನಾವೀಗ ಅಂಕೋಲ ಹೋಗ್ತಾ ಇದ್ದೀವಿ. ಯಾಕೆಂದರೆ ಚಿಂಟು ಪಪ್ಪ ಫೋನ್ ಮಾಡಿ ಅಂಕೋಲ ಬನ್ನಿ ಮಟನ್ ತಗೊಡ್ತೀನಿ ತೊಗೊಂಡೋಗಿ ಅಂತ ಹೇಳ್ದ. ಸೊ ಬನ್ನಿ ತೊಗೊಂಬರೋಣ. ಗೈಸ್, ಚಿಂಟು ಅವ್ರ ಪಪ್ಪ
ಆ್ಯಕ್ಟಿವಾ ತೊಗೊಂಡೋಗಿದ್ದಾನೆ. ನಾವೀಗ ಆ್ಯಕ್ಸಸ್ ತೊಗೊಂಡೋಗ್ಬೇಕು. ಗೈಸ್, ಇವತ್ತು ಬಂದು ಬುಧವಾರ, ನಾಳೆ ಬಂದು ಗುರುವಾರ. ಮತ್ತೆ ನಾನು ಅಂಕೋಲಾ ಟೌನಿಗೆ ಬರ್ತೀನೋ ಇಲ್ವೋ ಗೊತ್ತಿಲ್ಲ. ಬಿಕಾಸ್ ಚಿಂಟುಗೆ ರಜಾ ಇದೆ ಅಲ್ಲ, ಸ್ಕೂಲ್ ಇಲ್ಲ ಅಲ್ಲ, ಹಾಗಾಗಿ ಯಾವುದೇ ಹೇಳೋಕ್ಕಾಗಲ್ಲ. ಸೊ ಹೇಗೂ ಬಂದಿದ್ದೀನಲ್ಲ, ಹೂವು ತುಳಸಿ ಎಲ್ಲ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಗೈಸ್, ಇಲ್ಲಿ ತುಳಸಿ ತೊಗೊಳ್ಳೋಣ ಅಂತ ಬಂದೆ. ಅವರು 100 ರೂಪೀಸ್ ಕಮ್ಮಿ ಕೊಡಲ್ಲ ಅಂತ. ನಾನು ಓಕೆ ಅರ್ಧ ಮಾರ್ಕೊಡಿ ಅಂದೆ. ಹೋಗ್ಲಿ 45 ರೂಪೀಸ್ ಮಾಡ್ಕೊಳ್ಳಿ ಅಂದರೆ ತುಳಸಿನೇ ಇಲ್ಲ ಅಂದ್ಬಿಟ್ರು ಗೈಸ್. ಹೋಗ್ಲಿ ಬಿಡೋಣ, 40 ರೂಪಾಯಿ ಏನದು 50 ರೂಪಾಯಿಗೆ ಕೊಡು ಅರ್ಧ ಮಾರು ಅಂದ್ಬಿಟ್ಟು ಹೇಳಿದಕ್ಕೇನೆ ಆಮೇಲೆ ತಂದು ಕೊಟ್ರು. ಹೆಂಗಿದೆ ಕಾಲ ನೋಡಿ. 5 ರೂಪಾಯಿ ಕಮ್ಮಿ ಕೊಡ್ತೀನಿ ಅಂದ್ರೆ ತುಳಸಿನೇ ಇಲ್ಲ ಅಂದ್ಬಿಟ್ರು. ಅರ್ಧ ಮಾರ್ಕೊಡೋಣ. ಒಂದು ನಿಮಿಷ ತಡ್ರಿ ಅಮ್ಮ, ಒಂದು ನಿಮಿಷ ತಡ್ರಿ ಅವು ಹಣ್ಣಿಗೆ ಹೂವು ಬೇಕು ಅದೇ ಒಂದು ನಿಮಿಷ ತಡ್ರಿ. ದೊಡ್ಡ ಬಡಿಸ್ಕೊಂಡು ಒಂದು ರೀತಿ ಫೋರ್ಸ್ ಮಾಡಬೇಕು. ಗೈಸ್ ನೋಡಿ, ಒಂದು ಬ್ಯಾಗ್ ತುಂಬ ಮಟನ್ನು. ಏನಕ್ಕೆ ಇಷ್ಟೊಂದು ಮಟನ್ನು? ಇರೋರು 3 ಜನ, 4 ಜನ, ಇಷ್ಟೊಂದು ಮಟನ್ ಬೇಕಾ? ನಮ್ಮ ಚಿಂಟು ತುಂಬ ಬೇಜಾರು ಮಾಡ್ಕೊಂಡಿದ್ದ. ಹಾಗಾಗಿ ಕಲರ್ಸ್ ಎಲ್ಲ ತಕ್ಕೊಟ್ಟೆ. ಆಯಿತು, ನಾನೇ ಕರಿತೀನಿ ಎಲ್ಲರನ್ನೂ ಆಟಾಡುವಂತೆ ಅಂತ. ಮಟನ್ ಎಲ್ಲ ತಗೊಂಡು ಮನೆಗೆ ಬಂದೆ. ಅಷ್ಟೋ ತನಕ ನನಗೆ ಗೊತ್ತಿರಲಿಲ್ಲ ಲೈಕ್ ಯಾಕೆ ಇಷ್ಟೊಂದು ಮಟನ್ನು ಅಂತ. ಬಟ್ ಆಮೇಲೆ ಗೊತ್ತಾಯಿತು. ಏಕೆಂದರೆ ಚಿಂಟು ಅವರ ಅಜ್ಜಿ ತಂಗಿ ಫ್ಯಾಮಿಲಿ ಎಲ್ಲ ಬಂದಿದ್ರು. ಸೊ ಹಾಗಾಗಿ ಗೊತ್ತಾಯಿತು, ಓ ಇವತ್ತು ನಮ್ಮನೆ ಮಟನ್ ಊಟ ಅಂತ. ಇಲ್ಲಿ ಮಟನ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಆದರೆ ಮೇ ಬಿ 2 kg ಅಥವಾ 3 kg ಒಂದು ಪ್ಯಾಕ್ ಇದೆ. ಸೊ ಅದು ಬಂದು ನಮ್ಮನೆ ವರ್ಕರ್ಸ್ಗೆ, ಅಂದರೆ ಅಲ್ಲಿ ಶೆಡ್ಡಲ್ಲಿ ಇದ್ದಾರೆ, ಸೊ ಅವ್ರಿಗೋಸ್ಕರ. ಅಮ್ಮ ಗೈಸ್, ಸುಸ್ತಾಗೋಯ್ತು. ಏನು ಭಾರ ಇತ್ತು ಗೈಸ್. ಒಂದು 10 kg ಮಟನ್ ಆರು ಇರ್ಬೋದೇನೋ. ಮಟನ್ ಇಟ್ಕೊಬಂದೆ ಅಲ್ಲ, ಗಾಡಿ ಎಲ್ಲ ಬ್ಲಡ್ ಆಗಿತ್ತು. ಸೊ ವಾಶ್ ಮಾಡೋಣ ಅಂದ್ಬಿಟ್ಟು ವಾಟರ್ ತೊಗೊಂಡು ಬಂದಿದ್ದೀನಿ. ಇಲ್ಲೆಲ್ಲ ನೀರು ಹಾಕೋಣ ಅಂತ. ಯಪ್ಪ, ಏನು ಬಿಸಿಲಿದೆ ಗೈಸ್, ಸುಸ್ತಾಗೋಯ್ತು. ಏನು ಮಾಡ್ತಾ ಇದೆಯೋ? ಬನ್ನಿ ಚಿಂಟು, ಅಮ್ಮ ಬಣ್ಣ ತಕ್ಕೊಡು ಅಂತ. ಗೈಸ್ ಏನು ಮೋಸ ಮಾಡ್ತಾರೆ ಗೈಸ್ ಗೊತ್ತಾ. ಒಂದು ಕಡೆ ತೊಗೊಂಡ್ವು ಚಿಕ್ಕ ಪ್ಯಾಕು 10 ರೂಪಾಯಿ ಒಂದು. ಇನ್ನೊಂದು ಕಡೆ ಹೋದ್ವು, ಅಲ್ಲಿ ದೊಡ್ಡ ಪ್ಯಾಕು 10 ರೂಪಾಯಿ ಒಂದು. ಎಂಥ ಮೋಸ. ನನ್ನ ಮಗಂಗೆ ಹೇಳಿದೆ, ಚಿನ್ನಮ್ಮ ಬಾ ಅಲ್ಲಿ ಇನ್ನೊಂದು ಕಡೆ ಕೇಳೋಣ ಅಂತ. ನಾನು ಹೇಳಿದೆ ಅಲ್ಲಿ ಸಿಗುತ್ತೆ ನಮ್ಮ ರೋಡಲ್ಲಿ, ಬಾ ಹೋಗೋಣ ಅಂತ. ನೀನು ಅಲ್ಲಿ ಸರ್ಕಲಲ್ಲಿ ಇದೆ ನಡಿಯಲ್ಲಿ ನಾನು ಕಣ್ಣಿಗೆ ಹೇಳಿದೆ, ಅಂತ ಕರ್ಕೊಂಡು ಹೋದಾಗ ಹೊಟ್ಟೆ ಎಲ್ಲ ಉರಿದೋಯ್ತು. 5 ರೂಪಾಯಿಗೆ ಸಿಗುವಂಥದ್ದನ್ನು 10 ರೂಪಾಯಿ ಮಾರ್ತಾ ಇದ್ದಾರೆ. 5 ರೂಪಾಯಿಗಾಗೋ ಅಷ್ಟು ಇಲ್ಲ ಅಲ್ಲಿ. ತೋರಿಸ್ತೀನಿ ತಾಳಿ ಗೈಸ್, ಬನ್ನಿ ಡಿಫ್ರೆನ್ಸ್ ತೋರಿಸ್ತೀನಿ ಬನ್ನಿ. ನನಗೆ ಹೊಟ್ಟೆ ಉರಿಬೇಕೋ ಬ್ಯಾಡ್ವೋ ಅಂತ ನೀವೇ ಹೇಳಿ. ನನಗೆ ಖರ್ಚು ಮಾಡೋಕ್ಕೆ ಮನಸ್ಸಿಗೆ ಬೇಜಾರಾಗಲ್ಲ. ಹೌದು, ನನ್ನ ಮಗ ಕೇಳ್ದ ತಕ್ಕೊಟ್ಟೆ. ಬಟ್ ಏನದು ಹೀಗೆ ಮೋಸ ಹೋದರೆ ನನಗೆ ಬೇಜಾರಾಗತ್ತೆ. ತೋರಿಸ್ಲಾ ಬನ್ನಿ. ನೋಡಿ ಗೈಸ್, ಇದು ನಾನು ಸೆಕೆಂಡ್ ಟೈಮ್ ತೊಗೊಂಡಿದ್ದು, ಇದು ಫಸ್ಟ್ ಟೈಮ್ ತೊಗೊಂಡಿದ್ದು. ಇದಕ್ಕೂ 10 ರೂಪಾಯಿ ಕೊಟ್ಟಿದ್ದೀನಿ, ಇದಕ್ಕೂ 10 ರೂಪಾಯಿ ಕೊಟ್ಟಿದ್ದೀನಿ. ನನಗೆ ಬೇಜಾರಾಗುತ್ತೋ ಇಲ್ಲೋ ಹೇಳಿ. ಮೋಸ್ಟ್ ಪ್ರಾಬಬ್ಲಿ ಇದರಲ್ಲಿ 3ರಷ್ಟಿದೆ. ಹೌದು ಪುಟ್ಟ, 3 ಟೈಮ್ಸ್ ಆಗೋವಷ್ಟು ಇದೆ. ಎಂಥ ಪರಿಮೋಸ ಮಾಡ್ತಾರೆ ನೋಡಿ ಗೈಸ್. ಅದನ್ನು ಎಷ್ಟು
7 ಪ್ಯಾಕ್ ತೊಗೊಂಡ ನನ್ನ ಮಗ. ಬ್ಯಾಡ್ವೋ ಸ್ವಲ್ಪ ತಗೋ ಅಂದ್ರೂ ನಾನು 2 ಪ್ಯಾಕ್ ತಗೋ ಅಂತ ಕರ್ಕೊಂಡೋದೆ. 2 ಪ್ಯಾಕ್ ತಗೋ ಅಂತ ಕರ್ಕೊಂಡೋದೆ. ಇಷ್ಟಪಟ್ಟ ಅಂದ್ಬಿಟ್ಟು ಎಲ್ಲವುದು ತಗೊಟ್ಟೆ. ನೋಡಿ ಇಷ್ಟಕ್ಕೆ 70 ರುಪೀಸ್, ಇದಕ್ಕೆ 10 ರುಪೀಸ್. ಇದಕ್ಕೆ ನೋಡಿ ಇದು 3 ಹಾಕಿದ್ರೆ ಇದು 1 ಆಗುತ್ತೆ. ಸೊ ಇಲ್ಲಿರೋದು ಬರೀ 20 ರೂಪಾಯಿದು ಪುಟ ಬಣ್ಣಕ್ಕೆ 70 ರೂಪಾಯಿ ತಗೊಂಡ್ಲು ಅವಮ್ಮ. ಜಸ್ಟ್ 20 ರುಪೀಸ್ ಬಣ್ಣ ಇಲ್ಲಿರೋದು. ನಿಮಗೆ ಬೇಜಾರಾಗಲ್ವಾ ಗೈಸ್ ಈ ರೀತಿ ಮೋಸ ಹೋದರೆ? ನನಗಂತೂ ತುಂಬ ಬೇಜಾರಾಗುತ್ತೆ. 20 ರೂಪಾಯಿ ಬಣ್ಣಕ್ಕೆ 70 ರೂಪಾಯಿ ತೊಗೊಂಡ್ಲಲ್ಲ ಅವಮ್ಮ. 10 ರೂಪಾಯಿ ಕಮ್ಮಿ ಮಾಡ್ಕೊ ಅಂದ್ರೂ ಮಾಡ್ಕೊಳ್ಳಿಲ್ಲ, 60 ರೂಪಾಯಿ ಕೊಡ್ತೀನಿ ಅಂದ್ರೂ. ಯಾವ ಪರಿ ಮೋಸ. ಬಿಸ್ನೆಸ್ ಟ್ಯಾಕ್ಟಿಕ್. ಮತ್ತು ನನ್ನ ಮಗ ಇದೊಂದು ತೆಗೆಸ್ಕೊಂಡ, ಇದಕ್ಕೆ 50 ರೂಪಾಯಿ ಗೈಸ್. ಮತ್ತು ಬಲೂನ್ ತೊಗೊಂಡ, ಇದೊಂಥರ ಕಲರ್. ನೋಡಿ ಗೈಸ್ ಈ ಬಲೂನ್ಸು ತೊಗೊಂಡಿದ್ದಾನೆ. ನಾನು ಆ್ಯಕ್ಚುಲಿ ಇದು ಸಾಕು ಅಂತ ಹೇಳಿದೆ, ಇದು 10 ರುಪೀಸ್ ಪ್ಯಾಕ್, ಅದು ಬ್ಯಾಡು ಅಂತ ಹೇಳಿದೆ. ನೋಡಿದ್ರೆ ಈ ರೀತಿ ಕಟ್ಕೊಂಡು ಆಡೋದೇ ಚಂದ ಇತ್ತಲ್ಲಮ್ಮ, ಅದು ಯಾಕಮ್ಮ ಬೇಕಿತ್ತು? ಎಲ್ಲ ತಗೋಬೇಕು. ನೋಡಿ ಗೈಸ್ ಬಲೂನ್ ಓದ್ತಾ ಇದ್ದಾನೆ. ನಾನು ಆಗುತ್ತೆ ಅಂತ ಹೇಳಿದೆ ತಾನೆ. ಆದ್ರೆ ಎಷ್ಟು ಕಷ್ಟ ಇದು. ಕೆಲಸ ಆಗಬೇಕು, ಹೋಲಿ ಹಬ್ಬ ಆಡೋದು ಗೊತ್ತಾಗ್ಬೇಕಲ್ಲ. ಚೈನ್ ಬಿಚ್ಚಿಡು. ಅದಾದ್ಮೇಲೆ ಆಟ ಆಡ್ಬೇಕಾದ್ರೆ ಹಾಂ ಅಪ್ಪ ಗೈಸ್ ಪಿಂಪಲ್ ಆಗ್ಬಿಟ್ಟಿದೆ. ಯಾರು ಕಣ್ಣು ಹಾಕಿದಾರೋ ಏನೋ. ನಾ ಏನೂ ಹಚ್ಕೊಂಡಿಲ್ಲ ಅಪ್ಪಿ. ಗೈಸ್ ಏನು ಗೊತ್ತಾ, ಫೇಸ್ ವಾಶ್ ಮಾಡ್ಕೊಬಂದೆ. ಫುಲ್ ಬಿಸಿಲಿತ್ತು, ಶಿಕೆ. ಚಿಂಟೋರ್ ಪಪ್ಪ ಬಂದ ನೋಡಿ, ಜ್ಯೂಸು ಐಸ್ ಕ್ರೀಮು ಎಲ್ಲ ತಗೊಂಡು ಬಂದಿದ್ದಾನೆ. ಇದೇ ಫಸ್ಟ್ ಟೈಮು ನಮ್ಮನೆ ಹೋಳಿ ಹಬ್ಬದಲ್ಲಿ ಈ ರೀತಿ ಎಲ್ಲರನ್ನೂ ಕರೆದು ಮಟನ್ ಅಡುಗೆ ಮಾಡ್ತಾ ಇರೋದು ಗೈಸ್. ಈಗ ಮಧ್ಯಾಹ್ನದ ಊಟಕ್ಕೆ ಫಿಶ್ ಕರಿ, ಫಿಶ್ ಪಲ್ಯ ಮತ್ತು ಆಮ್ಲೆಟ್ಟು. ಗೈಸ್ ಬಟ್ಟೆ ಒಗ್ಯಕ್ಕೆ ಬಂದೆ. ಇಷ್ಟು ಬಟ್ಟೆ ಇದೆ. ಗೈಸ್ ಬಟ್ಟೆ ಒಗ್ದಾಯ್ತು. ಇಷ್ಟು ಬಟ್ಟೆ ಒಗ್ದಿದ್ದೀನಿ ನೋಡಿ. ಸೊ ಬನ್ನಿ ಈಗ ಬೇರೆ ಕೆಲಸ ನೋಡೋಣ. ಸುಸ್ತಾಗೋಯ್ತು ಇವತ್ತು. ಯಾಕೋ ಬೆಳಗ್ಗೆಯಿಂದ ಕೆಲಸನೇ ಆಗ್ತಾಯಿಲ್ಲ, ಎಲ್ಲ ಸ್ಟ್ರಕ್ ಆಗ್ತಾ ಇದೆ. ಗೈಸ್ ಏನು ಗೊತ್ತಾ, ಇವತ್ತು ನಮ್ಮನೆ ಹೋಳಿ ಹಬ್ಬ. ನಾನ್ ವೆಜ್ ಊಟ, ಮಟನ್ ಊಟ, ಬಾರಿಸೋದೆ ಫುಲ್ ಜೋರು. ಎಲ್ಲ ರೆಡಿಯಾಗಿದೆ. ಸಂಜೆಗೆ ಊಟ, ಸಂಜೆಗೆ ತಿನ್ನೋದೆ. ಬನ್ನಿ ಗೈಸ್ ಒಳಗೆ ಹೋಗೋಣ. ಗೈಸ್ ಚಿಂಟುಗೆ ಕೊಡು, ಎಲ್ಲ ಹಾಕೋದು ಅದ್ರ ಮೇಲೆ ಇಡು. Come, let me show you. Wow, it's looking good. ಇದು ಯಾವ್ದು ಹೇಳು? ಇದು ಯಾವ ಬಲೂನ್ ಹೇಳು? ಅದ್ರಲ್ಲಿ ಇತ್ತಲ್ಲ ಅದು
ಎಲ್ಲ ಕಡ್ಡಿಲಿದ್ವಲ್ಲ ಅವು. ಇವೆಲ್ಲ ಕಡ್ಡಿವು ಹಿಂಗೆ ಬಂದಿರೋವೆಲ್ಲ ಬಿಡು. ಅದೇ ಇಲ್ಲ, ಜಸ್ಟ್ ಬಿಟ್ಟು ಹಾಕಿದ್ರೆ ತದದಾಗೆ ಬಿದ್ದೋಗುತ್ತೆ. ಆದ್ರೆ ಯಾವುದು ಹೊಡೆದೋಗಿಲ್ಲ, ಬಿದ್ದು. ಗೈಸ್ ಬನ್ನಿ, ಮಟನ್ ಸುಕ್ಕ ಎಲ್ಲ ರೆಡಿ ಆಗಿದೆ, ತೋರಿಸ್ತೀನಿ ನೋಡಿ. ಇಷ್ಟು ಮಾಡಿದ್ದಾರೆ. ಇದರಲ್ಲಿ ಚಿಂಟುಗೆ ಸ್ವಲ್ಪ ಹಾಕೊಂಡೆ, ಚಿಂಟುಗೆ ನನಗೆ ಅಂತ. ಆದ್ರೆ ತಿನ್ನೋ ಅಷ್ಟರಲ್ಲಿ ಗೊತ್ತಾಯ್ತು ಅಲ್ಲಿ ಅರ್ಧಕ್ಕರ್ಧ ನಮಗೆ ಬೇಡದೇ ಇರೋದೇ ಬಂದಿದೆ ಗೈಸ್. ಬನ್ನಿ ಬನ್ನಿ ಬನ್ನಿ. ಇಟ್ಕೋತೀನಿ ತಾಳ್, ನೀರು ಚೆಲ್ಬಿಡಿ. ಬೈಕ್ ಇಳಿತಿದ್ದಂಗೆ ಪಟ್ 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 ಅಂತ ಹಾಕಿ. ಅಷ್ಟೊಂದು ನೀರು ಯಾಕೋ ತುಂಬಿದ್ಯಾ ಚೆಲ್ಲೋ? ಬಿಡ, ನಾನು ಇಡ್ತೀನಿ. ಬಿಡ ಇಡ. ನೀರು ಯಾಕೆ ಅಷ್ಟೊಂದು ತುಂಬಿದ್ಯಾ ತಿಕ್ಲ ನಿನಗೆ? ಮುಂಚೆನೆ ತುಂಬಿದ್ದೆ, ಇನ್ನೊಂದು ಹೊಡೆದೋಗುತ್ತೆ ಹೀಟ್ಗೆ. ಬಣ್ಣ ಇಲ್ಲಿ ಅದಿಂದ ಇಟ್ಬಿಡು ಮಯೂರ. ಅಡ್ಗೆ ಮನೆ ಹತ್ರ ಇಡು, ಸ್ನಾನ ಮಾಡಿ ಹಾಕೊಳಕ್ಕೆ. ಚಿಕ್ಕ ಆಗೋಗಿದೆ ಒಂದೊಂದು. ಏನಿಲ್ಲ, ಸರಿ ಆಯ್ತು. ಬೇಡ, ಬೇಡ ಕಾರ್ಗೊಂದು ಹಾಕ್ತೀನಿ. ಬೇಡವಾ? ವೇಸ್ಟ್ ಯಾಕೆ ಮಾಡ್ತೀರಾ? ಆಟ ಆಡ್ಬಿಟ್ಟು ಮಜಾ ಮಾಡಿ. ಗೈಸ್ ಪಾಪ ಇವೆರಡೈಕ್ಳು ಹೋಲಿ ಆಡೋಣ ಅಂತ ಕಾಯ್ಕೊಂಡು ಸುಸ್ತಾಗಿ ಈಗ ಇವನು ಆಡ್ತಾ ಅವ್ರೆ. ಬನ್ನಿ ನಾನು ಜಾಯ್ನ್ ಆಗ್ತೀನಿ, ಯಾರು ಗೆಲ್ತಾರೆ ಅಂತ ಅಪ್ಡೇಟ್ ಮಾಡ್ತೀನಿ. ಗೈಸ್ ನಾನು ಸೋತ್ಬಿಟ್ಟೆ ಗೈಸ್, ಸೋಲಿಸ್ಬಿಟ್ರು. ಅವನು ಫಸ್ಟ್ ಗೆದ್ದ, ಇವನು ಸೆಕೆಂಡ್ ಗೆದ್ದ, ನಾನು ಸೋತೆ, ನಾನು ಥರ್ಡ್ ಗೆದ್ದೆ. ಬಿ ಪಾಸಿಟಿವ್. ಈಗ ಒಬ್ಬೊಬ್ಬರಾಗಿ ಹೋಳಿ ಆಡೋರು. ಆ ಒಂದು, ಆ ಎರಡು, ಬೇಗ ಬೇಗ. ಹಾ, ಯಾರಾದ್ರೂ ಬನ್ನಿ. ಆ ಒಂದು, ಮೊದಲನೇ ಬಕ್ರ, ಎರಡನೇ ಬಕ್ರ, ಮೂರನೇ ಬಕ್ರ, ನಾಲ್ಕನೇ ಬಕ್ರ. ಇನ್ನೇನು ಇಲ್ಲಿ ಆಡಿದ್ರೆ ನಿಮ್ಮ ಮತ್ತೆ ಇನ್ನೇನಿಲ್ಲ. ಇಲ್ಲಿ ಬೇಡ, ಅಲ್ಲಿ ಆಡ್ರೆ. ಅಲ್ಲಿ ನಾವು ಜಾಗದ ಹತ್ರ ಹೋಗ್ಬೇಕಿತ್ತು ರೋ. ಅಲ್ಲಿ ಲೈಟ್ ಆದ್ರೂ ಇರೋದು, ಇಲ್ಲಿ ಹೊರಗಡೆ ಲೈಟ್ ಇಲ್ಲ. ಯಾರಾದ್ರೂ ಬಿದ್ರೆ ಯಾರಿಗೂ ಬೀಳಲ್ಲ. ನೀವಿರೋದು ಇಷ್ಟೇ ಜನ, ಅಲ್ಲಿ ಯಾರು ಇಲ್ಲ. ಆಡಿ. ಅಲ್ಲಿ ಕತ್ಲೆ ಫುಲ್ಲು, ಅಲ್ಲಿ ಲೈಟ್ ಇದೆ ಶೆಡ್ ಒಳಗೆ. ಈ ಶೆಡ್ ಒಳಗೆ ಹೋಗ್ಬೇಕಾ? ಇಲ್ಲೇ ಆಡ್ರೋ, ಏನಿಲ್ಲ. ಅಲ್ಲಿ ಸ್ಕೂಟ್ರು ಬೇಡವಾ? ಇಲ್ಲ ಆಡ, ಮನೇಲಿ ಯಾರು ಇಲ್ಲ. ನೋಕ್ರೆ ಒಳಗೆ ನೋಕ್ರೆ. ಕಾಂಪೌಂಡಿಂದ ಹೊರಗೆ ಹೋಗಿ. ಆಡಿ ಆಡಿ, ನಿಧಾನ ನಿಧಾನ, ಆತ್ರ ಗೆಟ್ಟ ಆಡ್ಬೇಡಿ. ಎಲ್ರು ಬೆಳಗ್ಗೆ ಹೊತ್ತು ಹೋಳಿ ಆಡಿದ್ರೆ ನಮ್ಮನೆ ಸ್ಪೆಷಲ್ ಆಗಿ ರಾತ್ರಿ ಹೊತ್ತು. ಬೇಡ ಬೇಡ, ನೀವ್ ಆಡ್ರಿ. ನಂಗೆ ಬೇಡ, ಬಟ್ಟೆ ಗಲೀಜಾಗತ್ತೆ. ಬೇಡ ಬೇಡ ಬೇಡ, ಇಯರ್ಫೋನ್ಸ್ ಎಲ್ಲ ಇದೆ, ನೀವ್ ಆಡಿ. ನಂಗೆ ಇಯರ್ಫೋನ್ಸ್ ಎಲ್ಲ ಇದೆ, ಬೇಡ. ಕಾಂಪೌಂಡ್ ಇಂದ ಹೊರಗೆ ಹೊರಗೆ. ಮತ್ ಇದೇ ಸಾಕಾಗಲ್ಲ ಅಂತಿದ್ರು, ನೀವ್ ನೋಡಿದ್ರೆ.
ಕಡೆ ಬಂದ್ರು ಈ ಕಡೆ ಬಂದ್ರು. ಇಲ್ಲ ಇಲ್ಲ ಇಷ್ಟು ಬೇಕಲ್ಲ. ಏ ವೇಸ್ಟ್ ಮಾಡ್ಬೇಡ. ಎಲ್ಲ ಹೋಯ್ತದಕ್ಕ ನಮ್ಮ ಖಾಲಿ ಎಲ್ಲ. ಎಲ್ಲಿ ಎಲ್ರು 4 ಜನನು ತೋರಿಸಿ, ಮುಖ ತೋರಿಸಿ. 4 ಜನ ಮುಖ ಬಟ್ಟೆಗೆ ಹಾಕ್ರೋ, ಬರೀ ಮುಖಕ್ಕೆ ಹಾಕೊಂಡು ಸಾಯ್ತಾ ಇದ್ದೀರಾ. ಬಟ್ಟೆ ಗಲೀಜ್ ಮಾಡೋ ಕಾರ್ಯಕ್ರಮ. ನನಗೂ ಹೋಳಿ ಆಡೋಕ್ಕೆ ಇಷ್ಟ, ಆದರೆ ನಾನು ಹೋಳಿ ಆಡ್ಕೊಂಡು ಕೂತ್ಕೊಂಡ್ರೆ ಕ್ಯಾಪ್ಚರ್ ಮಾಡೋರು ಯಾರು ಹೇಳಿ. ಹಾಗಾಗಿ ನಾನೇನು ಹೋಳಿ ಆಡೋಕ್ಕೆ ಹೋಗಲಿಲ್ಲ. ನನಗೆ ಇದೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಇಷ್ಟ, ಮೆಮೊರೀಸ್ ಆಗಿ ಉಳಿಬೇಕು ಅನ್ನೋದು ಇಷ್ಟ. ನೋಡಿ ಹೆಂಗ್ ಗುರಾಯಿಸ್ತಾ ಇದ್ದಾರೆ ಇಬ್ರು, ಒಬ್ರಿಗಿಂತ ಒಬ್ರು ಹೆಚ್ಚು. ಸೊ ಚೆನ್ನಾಗಿ ಆಟ ಆಡಿದ್ರು ಎಲ್ರೂ. ಸೊ ಅನ್ಕೊಂಡೆ ನೆಕ್ಸ್ಟ್ ಟೈಮು ಜಾಸ್ತಿ ದುಡ್ಡಿಂದ ಹೋಳಿ ತಂದು ಬೆಳಗ್ಗೆ ಹೊತ್ತೇ ಆಟ ಆಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಏನೇನು ಆಗತ್ತೆ ಅಂತ. ಮನೆ ಒಳಗೆ ನೀರು ಬಂತು, ಉಗಿಸ್ಕತ್ತೀರಾ? ಮುಗೀತು ಹೋಲಿ, ಬನ್ನಿ. ಏ ನೀರ್ ಖಾಲಿ ಆಗುತ್ತೆ, ಸಾಕು, ಹೋಗಿ ಸ್ನಾನ ಮಾಡ್ಕೊ ಹೋಗಿ. ಇಷ್ಟ ಆಡಕ್ಕೆ 1 ಗಂಟೆ ಮಾಡಿದ್ರಿ. ಏಯ್ ಇಲ್ಲಿ ಹೋಗ್ಯಂಗಿಲ್ಲ. ಏ ಈ ಕಡೆ ಬರಬೇಡ ನಿಹಾಲ್. ಆಯ್ತು, ಇಷ್ಟು ಗಲೀಜಾಗಿದೆ ಈಗ. ಏ ಸಾಕ್ರೋ ಸಾಕ್ರೋ. ಇವತ್ತಿನ ದಿನ ಸಡನ್ ಹಬ್ಬ, ಸಡನ್ ಊಟ, ಸಡನ್ ಹೋಳಿ ಥರ ಆಗೋಯ್ತು. ಯಾವುದು ಪ್ಲ್ಯಾನ್ಡ್ ಇಲ್ಲ, ಎಲ್ಲ ಅನ್ಪ್ಲ್ಯಾನ್ಡು. ಬಟ್ ಹೋಳಿ ಹಬ್ಬ ನನ್ನ ಮಗನಿಗೆ ಆಡಿಸಿದ್ನಲ್ಲ ಅನ್ನೋ ಖುಷಿ ಇದೆ. ಸೊ ಇಟ್ಸ್ ಟೈಮ್ ಟು ಸ್ಲೀಪ್ ನೌ. ಊಟ ಆಟ ಎಲ್ಲ ಆಯಿತು, ಮಲ್ಕೋತೀವಿ. ನಾನು ನಿಮಗೆ ನಾಳೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್.